श्रीहरे नमः। श्रीमद्विभ्रांपुराधीश कृष्णार्य गुरुअंतर्गत मंत्रालय प्रभु श्री राघवेंद्र तीर्थ गुरुअंतर्गत समस्त गुरुअंतर्गत समस्त तत्वाभिमानी देवतांतर्गत श्री पार्वती रमण महर्द्र देवांतर्गत श्री भारतीश मुख्य प्राणांतर्गत श्री रुक्मिणी सत्यभामा समेत ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಈಗ ನಾನು ಹೇಳ್ತಾ ಇರೋದು ಕೊಲ್ಹಾಪುರದ್ದು. ಶ್ರೀ ಕೊಲ್ಹಾಪುರಕ್ಕೆ ಮತ್ತು ಶ್ರೀ ಪಂಢರಪುರಕ್ಕೆ ಹೋಗೋದು ಒಮ್ಮಿಂದೊಮ್ಮೆಲೆಗೆ ದೇವ್ರ ಮನಸ್ಸಿಗೆ ಬಂತು. ನಾವು ಮನಸ್ನಾಗೂ ಅನ್ಕೊಂಡಿರ್ಲಿಲ್ಲ ಹೋಗ್ಬೇಕಂತ ಹೇಳಿ. ಯಾಕಂದ್ರೆ ಈಗ ನಮ್ಮ ಕೈಲಾಗಲಾರ್ದಂಗೆ ಆಗಿದೆ, ಅಷ್ಟು ಬರೀ ಶಕ್ತಿ ಇಲ್ಲ ಏನಿಲ್ಲ. ಆದ್ರೆ ಮನೆಯೊಳಗನ ಈ ಚಾತುರ್ಮಾಸಿ ಒಳಗೆ ನವವಿಧ ಇದು ಷೋಡಶ ಕಲೆಗಳದು ಬತ್ತಿ ಚಾತುರ್ಮಾಸ ಹಚ್ಬೇಕಂತ ಹೇಳಿ ಅದನ್ನು ಮಾಡಿಕೊಂಡು ದಿನ ಚಾತುರ್ಮಾಸಿ ಹತ್ಲಿಕತ್ತಿದ್ದೆ. ಅವಾಗ ಈ ಕಾರ್ತಿಕ್ ಮಾಸದಾಗ ನವರಾತ್ರಿ ಅವೆಲ್ಲ ಮುಗಿದ್ವು, ಕಾರ್ತಿಕ್ ಮಾಸ ಎಲ್ಲ ಮುಗಿಲಿಕ್ಕೆ ಬಂದಿತ್ತು. ಇನ್ನೊಂದೆರಡು ದಿವಸ ಅಂತಿರ್ಲಿಕ್ಕೆ ಒಂದೆರಡು ಮೂರು ದಿವಸ ಇತ್ತು. ಅಷ್ಟ್ರಾಗ ನಮ್ಮ TTD ಇದು ಕಾರ್ಯಕರ್ತರು ಶ್ರೀ ಪಲ್ಲಣ್ಣ, ಫಿರೋಜ್ಬಾದ್ ಪಲ್ಲಣ್ಣ ಅಂತ, ಅವರು ಅಗ್ದಿ ನಮಗೆ ಬೇಕಾದವರು. ಅವ್ರು ಫೋನ್ ಮಾಡಿ ಕೇಳಿದ್ರು ಬರ್ತೀರೇನು ಅಂತ ಹೇಳಿ, ತಿರುಪತಿ ಇದಕ್ಕೆ ಕೊಲ್ಹಾಪುರಕ್ಕೆ ಪಂಢರಪುರಕ್ಕೆ ಬರ್ತೀರೇನು, ಇಂದ್ರೇಶ್ ಭದ್ರಮಂಡಿ ಅವ್ರು ಅಂತ ಹಿಂಗೆಲ್ಲ ಹೊಂಟಾರ, ಅದು ಮತ್ತು ದರ್ಶನ ಅದ ಬರ್ತೀರೇನು ಅಂತ ಹೇಳಿ. ನನಗೆ ಭಾಳ ಸಂತೋಷ ಆಯ್ತು. ನಾಳೆ ಕಾರ್ತಿಕ್ ಮಾಸ ದೇವ್ರ ದರ್ಶನ ಆಗ್ತದೆ ಮತ್ತು ಲಕ್ಷ್ಮೀದೇವಿ ದರ್ಶನ ಆಗ್ತದೆ ಅಂತ ಹೇಳಿ ಹ್ಞೂ ಅಂತ ಹೇಳಿ ಒಪ್ಕೊಂಡೆ, ಬರ್ತೀವಿ ಅಂತ ಹೇಳಿ. ಆಮೇಲೆ ಅಲ್ಲಿದೆಲ್ಲ ಕಾರ್ಯಕ್ರಮ ಹಿಂಗಿಂಗದ, ಅದಕ್ಕೆಲ್ಲ ನೀವು ಬರ್ರಿ ನೋಡ್ದಂಗೆ ಆಗ್ತದೆ. ಆಯ್ತು ಅಂತ ಭಾಳ ಸಂತೋಷ ಆಯ್ತು. ಲಕ್ಷ್ಮೀದೇವಿ ಪ್ರಯಾಣ ಮಾಡಿ ಕರ್ಸ್ಕೊಳ್ತೈತ ಅಂತ ಹೇಳಿ ತಯಾರಾಗಿ ಹೋದ್ವಿ. ಅಲ್ಲಿದು ಹೇಳ್ತೀನಿ ಕೊಲ್ಹಾಪುರದ್ದು. ಅಲ್ಲಿ ಕಾರ್ತಿಕ್ ಹುಣ್ಣಿಮೆ ಅಂದ್ರೆ ಕಡೆ ಹುಣ್ಣಿಮೆ ಅಂದ್ರೆ ಗೌರಿ ಪೌರ್ಣಿಮಾ ಅವತ್ತು ಲಾಸ್ಟ್ ದಿವಸ ಅಲ್ಲಿ ವಿಶೇಷ ಲಕ್ಷ್ಮೀದೇವಿಗೆಲ್ಲ ಭಾಳ ವಿಶೇಷ ಪೂಜೆ ಅದು ಮಾಡ್ತಾರೆ. ಆಮೇಲೆ ಅಲ್ಲಿ ನಡೆಯೋ ಕಾರ್ಯಕ್ರಮನೂ ಭಾರಿ ವಿಶೇಷ ಇರ್ತವೆ. ಆಮೇಲೆ ಇವರು ಇಂದ್ರೇಶ್ ಇವರು ಇಲ್ಲಿ TTDಯಿಂದ ಇಷ್ಟು ಒಂದು 250 ಮಂದಿ ಬಂದಿದ್ರು, 250-300 ಮಂದಿ ಬಂದಿದ್ರು. ಅವರೆಲ್ಲ ಅಲ್ಲಿ ವಿಶೇಷವಾಗಿ ಕುಂಕುಮಾರ್ಚನೆ ಮತ್ತು ಲಕ್ಷ್ಮೀ ಶೋಭಾನಿ ಹೀಗೆಲ್ಲ ಮಾಡಿದ್ರು ಅವರು. ಅಲ್ಲಿ ನಾವು ಮತ್ತೆ ಹೋಗಿದ್ದಕ್ಕೆ ನಾನು ಹೋಗ್ತೀನಿ ಅನ್ನೋಣ, ನಮ್ಮ 2 ಹುಡುಗರು ಮಕ್ಕಳು ಅಲ್ಲಿ ಪುಣೆದಾಗಿರ್ತಾರೆ, ಪೂನಾದಾಗ. ನಾವು ಹೋಗ್ತೀವಿ, ನಾನು ನಮ್ಮ ಮನೆಯವ್ರು ಹೋಗ್ತೀವಿ ಅನ್ನೋಣ, ಹಂಗೆ ನಾವು ಬರ್ತೀವಿ ಅಂತ ಹೇಳಿ ಅವೆರಡು ಹುಡುಗರು ನನ್ನ ಮೊಮ್ಮಗಳು ಬಂದ್ರಲ್ಲಿ. ಬಂದದಕ್ಕೆ ಮತ್ತು ಅವ್ರು ಬರ್ತಾವನ್ನೋಣ, ನನಗೊಂದು ಧೈರ್ಯ ಬಂತು, ಹುಡುಗರು ಬರ್ತಾವನ್ನೋಣ ಅಲ್ಲಿ ಶ್ರೀಚಕ್ರ ಹಾಕ್ಬೇಕಂತ ಹೇಳಿ ನನ್ನ ಮನಸ್ಸಾಗ ಬಂತು. ಲಕ್ಷ್ಮೀದೇವಿ ಪ್ರಯಾಣ ಮಾಡಿ ಅದನ್ನು ಮಾಡಿಸ್ಕೊಂಡು ನಾವೇ ಮಾಡೋರಲ್ಲ, ಅದು ಇಷ್ಟು ಬರೋಬ್ಬರಿ ವೆಳ್ಳಕ್ಕೆಲ್ಲ ಹೊಂದ್ಕೊತ ಹೋತು. ಅದು ನಮ್ಗೆ ತಿಳಿದಂಗೆ ಅಷ್ಟು ಆನಂದ ಆಯಿತು. ಶಚಿಪತಿ ಅನ್ನುವಂಥದ್ದು ಇಲ್ಲ. ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ, ನಿಮ್ಮ ಕಾಂತಿ ಕೋಟಿ ಸೂರ್ಯಕಾಂತಿ. ನಮ್ಮಲ್ಲಿದ್ದಂತಹ ಅಜ್ಞಾನವನ್ನು ತೊಳೆದು ಹಾಕಿ ಜ್ಞಾನ ಪ್ರಕಾಶವನ್ನು ಮಾಡಿಕೊಡಲಿಕ್ಕಾಗಿ ಹಚ್ಚುವಂಥ ದೀಪ ಶ್ರೀ ಲಕ್ಷ್ಮೀನಾರಾಯಣರು ಪ್ರೀತರಾಗಲಿ. ಸ್ವಹಾಸ್ವಧ ಅಗ್ನಿ ದೇವಾಂತರ್ಗತ, ಶಚಿಪತೀಂದ್ರ ದೇವಾಂತರ್ಗತ, ಶ್ರೀ ಪಾರ್ವತೀ ರಮಣ ಮಹರ್ದ್ರ ದೇವಾಂತರ್ಗತ, ವಾರುಣೀಪತಿ ಶೇಷ ದೇವಾಂತರ್ಗತ, ಶ್ರೀ ಸೌಪರ್ಣಿಪತಿ ಗರುಡ ದೇವಾಂತರ್ಗತ, ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ, ಹರಣೀಪತಿ ಪರಶುರಾಮಾಭಿನ್ನ, ಶ್ರೀ ಲಕ್ಷ್ಮೀ ನರಸಿಂಹಾಭಿನ್ನ, ಶ್ರೀ ಲಕ್ಷ್ಮೀ ವೆಂಕಟೇಶಾಭಿನ್ನ, ಶ್ರೀ ರುಕ್ಮಿಣಿ ಸತ್ಯಭಾಮಾ ಸಂಗೀತ, ವೇಣುಗೋಪಾಲ ಶ್ರೀ ಕೃಷ್ಣಾರ್ಪಣ ಮತ್ತು ಶ್ರೀ ಮಧ್ವೇಶಾರ್ಪಣ ಮತ್ತು. ಆಮೇಲೆ ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ, ಅಜ್ಞಾನಾಂಧಸ್ಯ ಮೇ ನಿತ್ಯಂ ಶುದ್ಧಾನಂ ದೇಹಿ ಸುಪ್ರಭೆ. ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ, ಅಜ್ಞಾನಾಂಧಸ್ಯ ಮೇ ನಿತ್ಯಂ ಶುದ್ಧಾನಂ ದೇಹಿ ಸುಪ್ರಭೆ. ದೇವಿ ವೀಣಾ ಪುಸ್ತಕಧಾರಿಣಿ, ವೇದಮಾತಾಲಕ್ಷ್ಮಿ ಮಾಂಗಲ್ಯಂ ದೇಹಿ ದೇದ ಮಾಂಗಲ್ಯ ಪ್ರೈಶ್ಯ ಮಂಗಲೇ ಸರ್ವಮಂಗಲೇ, ಗೃಹಲಕ್ಷ್ಮಿ ಧಾನ್ಯಲಕ್ಷ್ಮಿ ದ್ವಾರಲಕ್ಷ್ಮಿ ನಮಸ್ತೆ. ನೀನು ಹಿಡಿದು ಬಿಡು, 4 ಜನ ಆಗ್ತಾರೆ. ಮಂಗಳಾರುತಿಯ ಪಾಡಿರಿ ಶುಭಾಂಗನೀಯರು, ಮಂಗಳಾರುತಿಯ ಗಣೀಯರು ರಂಗು
ಮಾಣಿಕದ ಕುಡಿಯಲಿ ಮಂಗಳಾರತಿಯ ಪಾಡಿ ಜಾರತನದಿ ನಾರಿಯರ ಸೀರೆ ಸೆಳೆದಗೆ ಅಲಾಯ ಪಾಕು ಪಾಲು ಬೆಣೆಯ ಸೂರ್ಯ ಮಾಡಿದ ಮಂಗಳಾರತಿಯ ಪಾಡಿ ವೇಣುಗಾಯನ ಲೋಲನಾದ ಶ್ರೀನಿವಾಸಗೆ ಮಾನಿನಿಯರು ಸಾನುರಾಗಲಿ ಗಾಯನ ಮಾಡಿದ ವೇಣುಗೋಪಾಲಗೆ ಮಂಗಳಾರತಿಯ ಪಾಡಿ ಕೊಂಬನಾದ ಘನಗಿರೀಶಗೀಗಲೇ ಆಸೆಯಿಂದ ಭಜಿಸಿದವರ ಶ್ರೀಶ ಶ್ರೀ ಪ್ರಾಣೇಶ್ವರನಿಗೆ ಮಂಗಳಾರತಿಯ ಪಾಡಿ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ನರೆಯೊಳಗೆ ನಿನ್ನಂತ ತರುಣಿಯನ್ನು ಕಾಣಿ ಹರಿಯ ವಕ್ಷ ಸ್ಥಳದಲ್ಲಿ ನೀನು ಸರಗಟ್ಟಿ ಬೇಡ ಎರಡನೆಗೆ ಉಳಿದಿರುವ ಮರಗು ಮಲ್ಲಿಗೆ ಶಂಪೆ ಸರಗಳನ್ನು ನೀರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಲದ ಪೀತಾಂಬರವ ದೀರ್ಘಗಳಿರುವಂತೆ ತಲುಪಿರುವಂತೆ ಮೋರರಿಗೆ ಬರವಣಾಗಿ ಜರಗೊಟ್ಟಿ ಬೇಡ ಸಿರಿಯ ಎರಡು ಕಣ್ಣಿಗೆ ತೋರೆವರ ಮಹಾಲಕ್ಷ್ಮೀ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಇನ್ನು ಮುಖನಿರನಾಗಿ ತಂದು ನಿಂತಿಯ ನೈಜ ಸುಂದರಾಮೃತ ಕೀರ್ತಿ ಮಾಡುತ್ತಿದರು ಇಂದಿರೇಶನ ರಾಣಿ ಹಿಂದಿಲೆಯೊಳಗಿರುವ ಕುಂದ ಕುಸುಮದ ಮಾಲೆ ತಂದು ನೀಡಾಡೇ ಜಯ ಮಂಗಳಂ ನಿಂದ್ರಿ ಅಲ್ಲ ಆಚಾರ್ಯ ಮಕ್ಕಳ ಈ ಕಡೆ ಬಂದು ಬಾ ಹಾ ನೋಡಿಲ್ಲ ಅವ್ರಿಗೆ తోండిని రామనంది అంటే ఇలా చూస్తున్నట్టు చూడాలి. కొంచెం జరుగుతారా కొంచెం థ్యాంక్ యూ ಆಮೇಲೆ ನಾವಿಲ್ಲಿಂದ ಕೊಲ್ಲಾಪುರಕ್ಕೆ ಹೋದ ಕೂಡಲೇ ಅಲ್ಲಿ ರಾತ್ರಿ 10:30 ಹಂಗಾಗಿತ್ತು. ಅಲ್ಲಿ ಹೋದ ಕೂಡಲೇ ಎಲ್ಲ ಸುದ್ದಿ ಹೇಳಿದ್ರು, ಹಿಂಗಿಂಗದ ಪ್ರೋಗ್ರಾಮ್ ಇಲ್ಲೆಲ್ಲ ಅಂತ ಹೇಳಿ. ಅಲ್ಲಿ ಕೊಲ್ಲಾಪುರದಾಗ ಪಂಚಗಂಗಾ ನದಿ ಅದ. ಆ ನದಿ ದಂಡಿ ಮೇಲೆಲ್ಲ ರಂಗೋಲಿ, ಭಾರಿ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾರ ಇವತ್ತು ರಾತ್ರಿ ಎಲ್ಲ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಕಾಕಡಾರ್ತಿ, ಆಮೇಲೆ ಲಕ್ಷ್ಮೀದೇವಿಗೆಲ್ಲ ವಿಶೇಷ ಪೂಜೆ, ಮತ್ತು ಸಾಯಂಕಾಲ ಎಲ್ಲ ದೀಪೋತ್ಸವ ಅಂತೆಲ್ಲ ಹೇಳಿದರು. ಹಂಗಾರಾಯ್ತು ಅಂತಂದು ನಾವು ಅಲ್ಲಿ ಎಲ್ಲ ಇಷ್ಟು ಕೈಕಾಲು ಮಾರಿ ತೊಳ್ಕೊಂಡು, ಯಾಕಂದ್ರೆ ಮುಟ್ಟೋದ್ರಾಗ ಹೊತ್ತಾಗ್ಬಿಟ್ಟಿತ್ತು. ಒಂದು ಮುಂಜಾನೆ ಬಿಟ್ಟಿದ್ವಿ ರಾಯಚೂರಿಂದ 8 ಗಂಟೆಗೆ ಬಿಟ್ಟಿದ್ವಿ. ಅಲ್ಲಿ ಕೊಲ್ಲಾಪುರ ಮುಟ್ಟೋದ್ರಾಗ ನಾವು ಸ್ವಲ್ಪ ನಡುವ ವಿಜಾಪುರಕ್ಕೆ ಇಳಿದು ಅಲ್ಲಿ ಪೂಜಾ ಪುರಸ್ಕಾರ ಊಟ ಅದೆಲ್ಲ ಮಾಡಿ ಹೋಗಿ ಮತ್ತು ಕೊಲ್ಲಾಪುರ ಮುಟ್ಟೋದ್ರಾಗ ರಾತ್ರಿ 10:30 ಆಗಿತ್ತು. ಆಮೇಲೆ ಅಲ್ಲಿ ಹೋಗಿ ಕೈಕಾಲು ಮಾರಿ ತೊಳ್ಕೊಂಡು ನದಿಗೆ ಹೋದ್ವಿ. ಅಲ್ಲೆಲ್ಲ ಮತ್ತು ರಂಗೋಲಿ ಎಲ್ಲ ಶುರು ಆಗಿತ್ತು ಹಾಕ್ಲಿಕ್ಕೆ. ಕೊಲ್ಲಾಪುರದ ಮಂದೆಲ್ಲ ಅಲ್ಲೇ ಜಾಗ ಹಿಡ್ಕೊಂಡು ರಂಗೋಲಿ ಹಾಕ್ತಿರ್ತಾರೆ. ಭಾರಿ ಚಂದ ರಂಗೋಲಿ ಹಾಕಿದ್ರಲ್ಲ. ಆಮೇಲೆ ದೀಪಾನು ಬಿಡ್ತಾರ ರಾತ್ರಿ ಹೊತ್ತು, ಅಲ್ಲಿ ಬೆಳಗ್ಗಿನೂ ಬಿಡ್ತಾರೆ ರಾತ್ರಿನೂ ಬಿಡ್ತಾರೆ. ಹಿಂಗಾಗಿ ಅದು ನಮ್ಗೆ ನೋಡ್ದಂಗೆ ಆಗ್ತಂತ ಹೋದ್ವಿ. ಅಲ್ಲೆಲ್ಲ ನಾವು ಎಲ್ಲ ರಂಗೋಲಿ ಅದೆಲ್ಲ ನೋಡಿ ಆಮೇಲೆ ನದಿಗೆಲ್ಲ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡು ದೀಪ ಎಲ್ಲ ಬಿಟ್ಟು ಮತ್ತು ನಾವು ವಾಪಸ್ಸು ಛತ್ರಕ್ಕೆ ಬರೋ ಹೊತ್ತಿಗೆ ಅಂದ್ರೆ 1:30 ಹಂಗಾಗಿತ್ತು. ಅವಾಗ ಮತ್ತೇನು ಹೇಳಿದ್ರು, 3 ಗಂಟೆ ಹೊತ್ತಿಗೆ ಅಂದ್ರೆ ನೀವು ಗುಡಿ ಒಳಗಿದ್ರೆ ಕಾಕಡಾರ್ತಿ ಅದು ನೋಡೋದಾಗ್ತದೆ ಅಂತ ಹೇಳ್ಕೊಂಡು ಅಂದಿದ್ದಕ್ಕೆ ನಾವು ರಾತ್ರಿ ಎಲ್ಲ ಏನೂ ಒಂಚೂರು ನಿದ್ದೆ ಅದು ಮಾಡ್ಲಾರ್ದಂಗೆ, ಒಟ್ಟು ಇಲ್ಲಿ ತೀರ್ಥಕ್ಷೇತ್ರ ಅವೆಲ್ಲ ಅಂದ್ರೆ ನೀರಡಿಕೆ ಅಂತ ಅನ್ಕೋತ ಇರೋ ಹಂಗಿಲ್ಲ, ಎಲ್ಲ ಚಕ ಚಕ ಅಂತ ಇರಬೇಕಾಗ್ತದೆ. ಒಂದಾಗೋಣ ಅಲ್ಲಿವೆಲ್ಲ ಶುರು ಆಗಿದ್ವು ಪ್ರೋಗ್ರಾಮು. ಹಿಂಗಾಗಿ ಅಂತಂದು ಮತ್ತು ಅವಾಗಿಂದ ಎಳ್ಳು ಮಾರಿದೆಲ್ಲ ಮಾಡಿಕೊಂಡು ರಾತ್ರಿ 1:30 2ಕ್ಕೆಲ್ಲ ಹಿಂಗೆ 3ಕ್ಕೆಲ್ಲ ಸ್ನಾನ ಮುಗಿಸ್ಕೊಂಡು ನಮ್ದೇನದು ಒಂಚೂರು ಗುರುಮಂತ್ರ ಅವೆಲ್ಲ ಮಾಡಿಕೊಂಡು ಗುಡಿಗೆ ಹೋಗ್ಬಿಟ್ವಿ, ಲಕ್ಷ್ಮೀದೇವಿ ಗುಡಿಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗೋದಕ್ಕೂ ಅರ್ಧ ಆಗಲೇ ಒಳಗೆ ತುಂಬಿತ್ತು. ಮತ್ತು ಹಂಗೆ ಜಾಗ ಮಾಡ್ಕೊಂಡು ಹೋಗಿ ಮುಂದೆ ಕೂತ್ಕೊಂಡ್ವಿ. ನಾವು ಇಷ್ಟು ಕೂತ್ಕೊಂಡು ಬರೋಬ್ಬರಿ 4:45 ಕಾಕಡ ಆರತಿ ಆಯ್ತು. ಅಷ್ಟು ಎಲ್ಲ ಕಾಕಡ ಆರತಿ ಎಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಮತ್ತು ಒಳಗನೆ ಹಾಗೆ ಕೂತ್ಕೊಂಡು ನಾವು ಲಕ್ಷ್ಮೀ ಶೋಭಾನೇ ಅಂದ್ಕೊಂಡ್ವಿ. ನಾವೆಷ್ಟು ಮಂದಿ ಹೋಗಿದ್ವಿ ಅಷ್ಟು ಎಲ್ಲರೂ, ನನ್ನ ಮಕ್ಕಳು ಮತ್ತು ನನ್ನ ಜೋಡಿ ಬಂದವರು ಎಲ್ಲರೂ
ಆ, ಇದು ಲಕ್ಷ್ಮೀ ಶೋಭಾನಿ ಎಲ್ಲ ಅಂದು ಹೊರಗೆ ಬರೋದ್ರಾಗ ಅಂತಂದ್ರೆ ಪೌಣೆ 6 ಆಗಿತ್ತು. ಪೌಣೆ 6 ಆಗಿತ್ತು. ಆಮೇಲೆ ಅಲ್ಲಿ ನಾವು ಶ್ರೀಚಕ್ರ ಹಾಕ್ಬೇಕಂದ್ರೆ ನನ್ನ ಮಕ್ಕಳ ಮುಂದೆ ಹೇಳೋಣ ಪಾಪ ಹೊರಗೆ ಹೋಗಿ ಮತ್ತು ಅಲ್ಲೇ ಗುಡಿ ಮುಂದೆ ರಂಗೋಲಿ ಇಟ್ಟ ಬಿಟ್ಟಿದ್ರು. ನಾ ಇಲ್ಲಿ ಗುಡಿಯಿಂದ ಊರಿಂದ ಏನು ರಂಗೋಲಿ ಒಯ್ದಿದ್ದಿಲ್ಲ, ಯಾಕಂದ್ರೆ ಅಷ್ಟು ವಜ್ಜ ಹೊತ್ಕೊಂಡು ಹೋಗೋದು ಮಾಡೋದು ನಮ್ಮ ಕೈಲಿ ಆಗ್ತಿದ್ದಿಲ್ಲ. ಇನ್ನೇನು ದೀಪ ಎಲ್ಲ ಮಾತ್ರ ಅವು ಷೋಡಶ ಕಲೆಗಳ ದೀಪ ಎಲ್ಲ ಮಾಡ್ಕೊಂಡು ದಿನ ಇದ್ದವು ಜಾಸ್ತಿ. ಅವ್ನು 108 ದೀಪ ಒಯ್ದಿದ್ವಿ. ಹಿಂಗಾಗಿ ಅವನು ದೀಪ ಇಡ್ಲಿಕ್ಕೆ ಅನುಕೂಲ ಆಯ್ತು. ಆಮೇಲೆ ಈ ಹುಡುಗರು ರಂಗೋಲಿ ತೊಗೊಂಡು ಬಂದರು, ಕಲರ್ ರಂಗೋಲಿ ತೊಗೊಂಡು ಬಂದು ನಾವು 6 ಗಂಟೆಗೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಇನ್ನು 6ನೂ ಆಗಿದ್ದಿಲ್ಲ, ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಗುಡಿ ಮುಂದೆ ಇತ್ತು ಎಲ್ಲ ರಂಗೋಲಿ ತೊಗೊಂಡು ಬಂದರು, ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಶ್ರೀಚಕ್ರ ಭಾರಿ ಸಂತೋಷ ಆಯ್ತು. ಅಂದ್ರೆ ಅದು ಬರೋಬ್ಬರಿ ವೇಳಕ್ಕೆಲ್ಲ ಅದು ಲಕ್ಷ್ಮೀದೇವಿ ದೇವರು ಅನುಕೂಲ ಮಾಡಿಕೊಟ್ಟ. ಒಂದೊಂದೊಂದೊಂದೊಂದನೇ ಎಲ್ಲ ಅದು ಸಾಂಗವಾಗಿ ಎಲ್ಲ ಚಲೋ ಆಯ್ತು. ಮನಸ್ಸಿಗೆ ಇಷ್ಟ ಅಲ್ಲಾದ. ಆವಾಗ ಇದು ಅದು ಕಾಲ ಬ್ರಾಹ್ಮಿ ಮುಹೂರ್ತ ಅಷ್ಟು ದೇವತೆಗಳ ಸಂಚಾರ ಆ ವೆಳ್ಳದಾಗ. ಕಾರ್ತೀಕ ಮಾಸ ಪೌರ್ಣಿಮಾ ಮತ್ತೆಲ್ಲಾನು ಸ್ನಾನ ಆಯ್ತು, ಗುರುಮಂತ್ರ ಆಯ್ತು, ನಮ್ದು ಏನೇನದ ಎಲ್ಲಾನು ಆಯ್ತು. ಹಿಂಗಾಗಿ ಅದು ಮನಸ್ಸಿಗೆ ಭಾಳ ಆಹ್ಲಾದ ಇತ್ತು. ಆವಾಗ ಎಲ್ಲ ಮತ್ತು ಅದನ್ನೆಲ್ಲ ಮಾಡಿಕೊಂಡು ನೀ ದೀಪ ಎಲ್ಲ ಹಚ್ಚಿ ಆರತಿ ಅದೆಲ್ಲ ಮಾಡಿ ಹಾಕಿ ಆಮೇಲೆ ಅದು ಗುಡಿಗೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಆಮೇಲೆ ಮತ್ತೆ ಒಳಗೆ ಹೋಗಿ ಅಲ್ಲೇ ಕುಂಕುಮಾರ್ಚನೆ ಮಾಡ್ಲಿಕ್ಕೆ ಶುರು ಮಾಡಿಸಿದ್ರು. ಆ ಕುಂಕುಮಾರ್ಚನೆ ಅದೆಲ್ಲ ನೋಡಿದ್ವಿ. ಅದಾದಮೇಲೆ ಇದು ಭಜನೆ ಎಲ್ಲ ಮಾಡಿದರು ಬಂದ ಮಂದಿ ಎಲ್ಲ. ಇದು ಸುಪ್ರಭಾತ ಹೇಳಿದರು. ಅವೆಲ್ಲ ಅಷ್ಟು ಮುಗಿಸ್ಕೊಂಡು ಆಮೇಲೆ ಒಳಗೆ ಮತ್ತೊಮ್ಮೆ ಲಕ್ಷ್ಮೀದೇವಿ ಅಂದ್ರೆ ನಾವು ಏನಿಲ್ಲ ಅಂದರೂ ಬೆಳಗ್ಗೆ 3:30 ಅಂದಾಜು 8:30 9 ತನಕ ಲಕ್ಷ್ಮೀದೇವಿ ಮುಂದೆ ಇದ್ದಂಗೆ ಇತ್ತು. ಅಷ್ಟು ಲಕ್ಷ್ಮೀದೇವಿ ನಮ್ಮ ಕಡೆಯಿಂದ ಸೇವಾ ತಗೊಂಡ್ಲು. ಆಮೇಲೆ ಅದು ರಂಗೋಲಿ ಹಾಕೋ ಮುಂದೆ ಎಷ್ಟೋ ಮಂದಿ, ಅದು ಎಷ್ಟು ಮಂದಿ ಅಂತ ಹೇಳಲಿಕ್ಕೆ ಶಕ್ಕಿಲ್ಲ, ಯಾರ್ಯಾರು ವಿಡಿಯೋ ಮಾಡಿಕೊಂಡ್ರು, ಯಾರು ರಂಗೋಲಿ ತಗೊಂಡ್ರು. ಆಮೇಲೆ ಅದು ಗುಡಿ ಲಕ್ಷ್ಮೀದೇವಿ ಪೂಜಾರನೇ ಬಂದು ಭಾಳ ಚೆಂದಾಗ್ಯದ ಭಾಳ ಚೆಂದ ಅಂತ ಮರಾಠಿ ಒಳಗೆ ಹೇಳಿದ್ರಂತ. ನನ್ನ ಮಗಳು ಹೇಳಿದ್ಲು, ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ಆಮೇಲೆ ಅವರು ಎಲ್ಲ ಹೋದ್ರು. ನಾವು ಯಾರಂತ ಹಂಗೆ ನಾವು ನೋಡ್ಲಿಕ್ಕೂ ಹೋಗಿಲ್ಲ, ನಮ್ಗೆ ಹಂಗೆ ಗೊತ್ತಿಲ್ಲ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಯವರಿಗೆ ನಾವು ರಾಯರಗುಡಿಗೆ ಬಂದ್ವಿ. ರಾಯರಗುಡಿಗೆ ಬಂದು ಅಲ್ಲಿ ನಮ್ಮ ಮನೆಯವರೆಲ್ಲ ಪೂಜೆ ಮಾಡ್ಕೊತ ಅದು ಕೂತ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿ ಕೂತ್ರು. ಆಮೇಲೆ ನಾವು ಉಡಿ ತುಂಬಿದ್ದಿಲ್ಲ ಲಕ್ಷ್ಮೀದೇವಿಗೆ, ಹಂಗಾರೆ ಉಡಿ ತುಂಬಬೇಕಂತ ಹೇಳಿ ಮತ್ತು ನನ್ನ ಮಕ್ಕಳು ನಾವು ಮತ್ತೆ ಲಕ್ಷ್ಮೀದೇವಿ ದರ್ಶನಕ್ಕೆ ಅಷ್ಟೊತ್ತಿಗೆ 10:30 ಆಗಿತ್ತು. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಪೂಜಾರಿಗೆ ಹೇಳಿ ಹಿಂಗೆ ನಾವು ಉಡಿ ತೊಗೊಂಬಂದು ಸೀರೆ ತೊಗೊಂಬಂದೇವಿ, ಉಡಿ ತುಂಬಬೇಕಾದ್ರೆ ಆಯಿತು ಅಂತ ಹೇಳಿ ಪಾಪ ಅವ್ರು ಒಳಗೆ ಕರ್ಕೊಂಡು ಹೋದರು. ಅಲ್ಲೆಲ್ಲ ಉಡಿ ತುಂಬಿದ ಕೂಡಲೇ ಅದೇನು ಲಕ್ಷ್ಮೀದೇವಿ ಪ್ರೇರಣ ಮಾಡಿದ್ಲು ಅವ್ರ ಕಡೆಯಿಂದ ನಮಗೆ 3 ಮಂದಿಗೂ ಸೀರೆ ಉಡಿ ತುಂಬಿದ್ರು. ನಮ್ಗೆ ಇಷ್ಟು ಸಂತೋಷ ಆಯ್ತು. ಲಕ್ಷ್ಮೀದೇವಿ ಗರ್ಭಗುಡಿ ಒಳಗೆ ಕೂತ್ಕೊಂಡೆ ಅವ್ರು ನಮ್ಗೆ ಉಡಿ ತುಂಬಿದ್ರು. ಇಷ್ಟು ಸಂತೋಷ ಆಯ್ತು. ಅಬ್ಬ ಲಕ್ಷ್ಮೀದೇವಿ ವರ ಕೊಟ್ಲು ನಮಗೆ, ಹಾಕಿದ್ದು ಸಾರ್ಥಕ ಆಯ್ತು, ರಂಗೋಲಿ ಹಾಕಿ ದೀಪ ಹಚ್ಚಿದ್ದು ಸಾರ್ಥಕ ಆಯ್ತು ಅಂತೇಳಿ ಮನಸ್ಸಿಗೆ ಸಂತೋಷ ಆಯ್ತು. ಆಕಿ ತೃಪ್ತಿ ಲಕ್ಷ್ಮೀದೇವಿ ಪ್ರೀತಿ ಆಗಲ್ಲಂತ ತಿಳ್ಕೊಂಡೆ ದೇವ್ರು ಪ್ರೀತಿ ಆಗಲ್ಲಂತೆ ಮಾಡಿದ್ದು. ಹಿಂಗಾಗಿ ಅದು ಬರೋಣ ಭಾಳ ಮನಸ್ಸಿಗೆ ಸಂತೋಷ ಆಯ್ತು. ಅದರ ಅನುಭವ ಹೇಳ್ಕೋಬೇಕು ಅಂತ ಹೇಳಿ ಆಮೇಲೆ ಇದೆಲ್ಲ ಹಾಕಿದ್ದು ಎಲ್ಲರೂ ನೋಡಿರಿ, ಶ್ರೀಚಕ್ರ ಅದು ಹಾಕಿದ್ದು ದೀಪ ಹಚ್ಚಿದ್ದು ಎಲ್ಲರಿಗೂ ಗೊತ್ತಾಗ್ತದೆ, ಕೇಳ್ತಿರ್ತೀರಿ. ಹಿಂಗಾಗಿ ಇದು ಕಾರ್ತಿಕ್ ಮಹತ್ವದಾಗ ಇದು ನಮ್ಮ ಕೈಲಿ ಭಗವಂತ ಮಾಡಿಸಿದ ಅಂತ ಹೇಳಿ ಇದು ಹೇಳ್ಕೊಂಡಿದ್ದು. ಅದಾದಮೇಲೆ ಮಧ್ಯಾಹ್ನದಾಗ ರಾಯರಗುಡಿ ಒಳಗೆ ತೀರ್ಥ ಪ್ರಸಾದ ಎಲ್ಲ ಹಚ್ಚೋದಕ್ಕೆಲ್ಲ ಆಯ್ತು. ಸಾಯಂಕಾಲ ಅಲ್ಲಿ ಭಾರಿ ವಿಶೇಷ, ಕೊಲ್ಹಾಪುರದಾಗ ಇಡೀ ಗುಡಿ ತುಂಬ ದೀಪ ಹಚ್ತಾರೆ. ಆ ಕಂಬಕ್ಕೆ ಅದಕ್ಕೆಲ್ಲ ಭಾಳ ದೀಪ ಭಾಳ ಚಂದ ಹಚ್ತಾರೆ. ಅದು ದೊಡ್ಡ ಅದು ನಮಗೆ ಅಲ್ಲಿ ನೋಡ್ಬೇಕಂತ ಹೇಳಿ ಅನ್ನೋದ್ರಾಗ ಟೈಮ್ ಸಿಗಲಿಲ್ಲ ನಮಗೆ. ಮತ್ತು ನಾವು ಪಂಢರಪುರಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಮರುದಿವ್ಸ ಎಲ್ಲ ಪಾಂಡುರಂಗ ದೇವ್ರದ್ದೆಲ್ಲ ಉತ್ಸವಗಳೆಲ್ಲ ಇದ್ದವು. ಹಿಂಗಾಗಿ ಆ ದರ್ಶನಕ್ಕೆ ಹೋಗ್ಬೇಕಾಯ್ತು. ಎಲ್ಲಿದ್ರು ಮತ್ತು ಅಲ್ಲೇ ರಾತ್ರಿ ಬಿಟ್ಬಿಟ್ವಿ. ಆದರೆ ಇದು ನಾ ಯಾಕೆ ಹೇಳ್ಲಿಕ್ಕತ್ತೀನಿ ಅಂತಂದ್ರೆ, ಯಾರು ಈ ಕೊಲ್ಹಾಪುರಕ್ಕೆ ಅದು ಹೋಗ್ಬೇಕಂದ್ರೆ ಈ ಟೈಮ್ನಾಗ ದರ್ಶನ ಇಟ್ಕೊಳ್ರಿ. ಆಮೇಲೆ ಅಲ್ಲಿದೆಲ್ಲ ನೋಡಲಿಕ್ಕೆ ಭಾರಿ ಆನಂದ ಇರ್ತದೆ. ನಾವು ಬರೀ ಯಾವಾಗಲೂ ತಿರುಪತಿಗೆ ಅದು ಹೋಗಿರ್ತೀವಿ, ನಮಗೆ ಹಿಂಗೆ ಲಕ್ಷ್ಮೀದೇವಿದು ಇಷ್ಟೆಲ್ಲ ಗೊತ್ತಿದ್ದಿದ್ದಿಲ್ಲ. ಕಿರಣೋತ್ಸವದ್ದು ಎಲ್ಲ ಲಕ್ಷ್ಮೀದೇವಿ ಕರ್ಸ್ಕೊಂಡಿದ್ಲು. ಹೋಗಿ 3 ದಿವಸ ಇದ್ದು ಕಿರಣೋತ್ಸವ ಎಲ್ಲ ನೋಡೋದು, ರಥಸಪ್ತಮಿ ಹೊತ್ತಿಗೆ 3 ದಿವಸ ಇದ್ದು ಎಲ್ಲ ನೋಡ್ಕೊಂಡು ಬಂದಿದ್ವಿ. ಆದರೆ ಇದು ಕಾರ್ತಿಕ ಮಾಸದ ಇಷ್ಟ ಬರೀ ವೈಭವ ನಮಗೆ ಗೊತ್ತಿದ್ದಿದ್ದಿಲ್ಲ. ಭಾರಿ ಅದು ಪಂಚಗಂಗಾ ನದಿ ದಂಡಿ ಮೇಲೆಲ್ಲ ರಂಗೋಲಿ ದೀಪ ಇವೆಲ್ಲ, ಆಮೇಲೆ ಕುಂಕುಮಾರ್ಚನೆ, ಆಮೇಲೆ ಅಕ್ಕಿ ಅಭಿಷೇಕ ಅವೆಲ್ಲ ಭಾಳ ಚಂದ ಅದು.
ಹೀಗಾಗಿ ಅದನ್ನ ನೋಡ್ಬೇಕನ್ನೋರೆಲ್ಲ ಈ ಮಾಸದಾಗ ಇಟ್ಕೊಳ್ರಿ. ಆಮೇಲೆ ರಾತ್ರಿ ತನಕ ಇದ್ದು ದೀಪೋತ್ಸವ ಎಲ್ಲ ನೋಡಿ ನೋಡೋದು ಇಟ್ಕೊಳ್ರಿ. ಅದು ಭಾಳ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಅಂತ ಮಾಡೀನಿ. ಆಮೇಲೆ ಇದು ಶ್ರೀಚಕ್ರ ಎಲ್ಲ ಹಾಕಿದ್ದು ನೀವು ನೋಡ್ರಿ, ಭಾರಿ ಚೆಂದಾಗಿದೆ, ಮನಸ್ಸಿಗೆ ಭಾಳ ಸಂತೋಷ ಅನ್ನಿಸ್ತು. ಹೀಗಾಗಿ ಅದನ್ನ ಇದ್ರಾಗ ಹಾಕಿದ್ರೆ ಒಂದು ಎಲ್ಲರಿಗೂ ಗೊತ್ತಾಗ್ತದೆ. ಎಷ್ಟೋ ಮಂದಿ ಎಲ್ಲ ನನ್ನ ಇದ್ರೊಳಗೆ ಇದ್ದಾರೆ. ಆಮೇಲೆ ನಾವು ಇದನ್ನು ಹಾಕ್ಲಿದ್ರು ಸೋಕೆ ಎಷ್ಟೋ ಮಂದಿಗೆ ಹೋಗ್ಯದ. ಅವರೆಲ್ಲರೂ ಫೋನ್ ಮಾಡಿ ಹೇಳಿಕತ್ತಾರೆ, ಇಲ್ಲ ಭಾಳ ಚೆಂದಾಗ್ಯದ ಭಾಳ ಚೆಂದಾಗ್ಯದ ಅಂತೇಳಿ. ಎಲ್ಲಿ ಹಾಕಿರಿ ಮಾಮಿ ಅಂಥೇಳಿ ಕೆಲವು ಮಂದಿ ಎಲ್ಲ ಕೇಳಿಕತ್ತಾರ. ಹೀಗಾಗಿ ಇದು ಗೊತ್ತಾಗಲಿ ಅಂಥೇಳಿ ಈ ವಿಡಿಯೋ ಮಾಡೀನಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀ ಮಧ್ವೇಶ ಅರ್ಪಣಮಸ್ತು.